ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಬೋನ್ಲೆಸ್ ಚಿಕನ್ ಡ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಸುಮಾರು ಜನಕ್ಕೆ ವಿತ್ ಬೋನ್ ಪೀಸಸ್ ಇಷ್ಟ ಆಗಲ್ಲ, ಚಿಕನಲ್ಲಿ ಬೋನ್ಲೆಸ್ ಚಿಕನ್ನ ತಿನ್ನೋಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಅಂಥವ್ರಿಗೆ ಇವತ್ತು ಈ ವಿಡಿಯೋ ಅಂತ ಹೇಳ್ಬೋದು. ಆ್ಯಂಡ್ ಖಾರವಾಗಿ ನಾನ್ ವೆಜ್ ಏನಾದರೂ ತಿನ್ನಬೇಕು ಅಂತ ಅನ್ನೋರಿಗೆ ಈ ವಿಡಿಯೋ. ಬಿಕಾಸ್ ನಾನು ಯೂಶ್ವಲಿ ಖಾರನ ಕಮ್ಮಿ ಮಾಡ್ತೀನಿ ಮನೇಲಿ, ಬಟ್ ನನ್ನ ಹಸ್ಬೆಂಡ್ಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ. ಸೊ ಅಟ್ಲೀಸ್ಟ್ ನಾನು ಎಕ್ಸ್ಕ್ಲೂಸಿವಾಗಿ ಅವ್ರಿಗೆ ಅಂತ ಯಾವುದಾದ್ರೂ ರೆಸಿಪೀಸ್ ಮಾಡಿದಾಗ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡ್ತಿರ್ತೀನಿ. ಆ ಥರ ಮಾಡುವಂಥ ರೆಸಿಪಿಲಿ ಇದು ಒಂದು ಅಂತ ಹೇಳ್ಬೋದು. ಬನ್ನಿ ಹಾಗಿದ್ರೆ ಚಿಕನ್ ಡ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಬೋನ್ಲೆಸ್ ಚಿಕನ್ನು ಸ್ವಲ್ಪ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರು, ನಿಂಬೆಹಣ್ಣು, ಅಚ್ಚ ಖಾರದ ಪುಡಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಗರಂ ಮಸಾಲ, ಕಸೂರಿ ಮೇಥಿ, ಅರಿಶಿನ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಬೇಕಾಗುತ್ತೆ. ಇವಾಗ ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನೋ ಅದನ್ನೆಲ್ಲ ಹಾಕ್ಕೊಂಡು ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಎಲ್ಲ ಐಟಮ್ಸ್ನ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಮಾತ್ರ ಲಾಸ್ಟಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು 20 to 30 ಮಿನಿಟ್ಸ್ ಆದರೂ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ ನೀಟಾಗಿ ಉಪ್ಪು ಖಾರ ಹಿಡಿದು ತುಂಬ ಸಾಫ್ಟಾಗಿ ಆಗುತ್ತೆ. ಸೊ ಒಳ್ಳೆ ರುಚಿ ಕೊಡುತ್ತೆ ಈ ಚಿಕನ್ ಡ್ರೈಯಲ್ಲಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದೇ ಸ್ಟೇಜಲ್ಲಿ ಹಾಕೋಬೋದು, ಬಟ್ ನಾನು ಚಿಕನ್ ಬೇಯಿಸಬೇಕಾದ್ರೆ ಹಾಕೋತೀನಿ. ಅದಾದಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡು ಬಿಸಿ ಆಗಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಆಮೇಲೆ ಈ ಥರ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು ಆಲ್ರೆಡಿ ಮ್ಯಾರಿನೇಷನ್ ಮಾಡಿ ಇಟ್ಟಿರೋದ್ರಿಂದ ಬೇರೆ ಯಾವುದೇ ರೀತಿ ಫ್ಯಾಂಟಸಿ ಒಗ್ಗರಣೆ ಬೇಕಾಗಲ್ಲ. ಸೊ ಈರುಳ್ಳಿನ ಫ್ರೈ ಮಾಡಿಕೊಂಡು ಮ್ಯಾರಿನೇಟೆಡ್ ಆಗಿರುವಂಥ ಚಿಕನನ್ನು ಈ ಥರ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸಬೇಕಾಗುತ್ತೆ. ಸೊ ಟೇಸ್ಟ್ ವೈಸ್ ಮಾತ್ರ ಕಾಂಪ್ರಮೈಸೇ ಇಲ್ಲ, ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನೀವು ಪೆಪ್ಪರ್ ಪೌಡರು ಮತ್ತು ಖಾರದ ಪುಡಿನ ಜಾಸ್ತಿನೇ ಹಾಕೋಬೋದು. ಬಿಕಾಸ್ ಇದು ಸ್ಪೈಸಿ ವರ್ಷನಲ್ಲೇ ನಾನು ಮಾಡಿ ತೋರಿಸ್ತಾ ಇರೋದು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಪ್ರಾಪರಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಮಿಕ್ಸ್ ಕೊಟ್ಟಾದಮೇಲೆ ಒಂಚೂರು ಸ್ವಲ್ಪ ಬೇಯೋಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಬೆಂದಾದಮೇಲೆ ಒಂದು ಟೊಮ್ಯಾಟೊನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು. ಇವಾಗ ಇಲ್ಲಿ ಚಿಕನ್ ಜೊತೆ ಟೊಮ್ಯಾಟೊನು ಕಂಪ್ಲೀಟಾಗಿ ಬೇಯಬೇಕಾಗುತ್ತೆ. ಸೊ ಎರಡೂ ನೀಟಾಗಿ ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. 1 ರಿಂದ 2 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಟೊಮ್ಯಾಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಿರುತ್ತೆ. ಆವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಗೇಮ್ ಚೇಂಜರ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಏನಪ್ಪ ಅದು ಅಂತ ಅಂದರೆ ಮಟನ್ ಮಸಾಲ ಸಾಂಬಾರು ಪುಡಿ. ಇದು ನಮ್ಮಮ್ಮ ಮಾಡಿರೋದು. ನನಗಂತೂ ನಾನ್ ವೆಜ್ಗಳಲ್ಲಿ ನಮ್ಮಮ್ಮ ಮಾಡಿರೋ ಆ ಸಾಂಬಾರು ಪುಡಿ ಹಾಕಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ಲ, ಅಥವಾ ನಾನ್ ವೆಜ್ನ ನಾನು ಸ್ಯಾಟಿಸ್ಫೈಯಿಂಗಾಗಿ ತಿಂದಂಗೆ ಆಗಲ್ಲ. ಸೊ ಹಾಗಾಗಿ ನಾನು ಅದೊಂದು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತ ಅಂದರೆ ನೀವು ಗರಂ ಮಸಾಲಾನ ಜಾಸ್ತಿ ಯೂಸ್ ಮಾಡ್ಬೋದು. ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪ್ರಾಪರಾಗಿ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು. 2 ನಿಮಿಷ ಆದಮೇಲೆ ನೋಡಿ ಲಿಡ್ ಓಪನ್ ಮಾಡಿದ್ರೆ ಈ ಥರ ಕಂಪ್ಲೀಟಾಗಿ ಬೆಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ ಚಿಕನ್ನು. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿರೋ ಹಾಗೆ ಇದು ಬೋನ್ಲೆಸ್ ಚಿಕನ್ ಡ್ರೈ. ಸೊ ನಿಮಗೆ ಸೆಮಿ ಗ್ರೇವಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು, ಅಥವಾ ಕಂಪ್ಲೀಟ್ ಗ್ರೇವಿ ಬೇಕಂದರೆ ನೀರು ಹಾಕ್ಕೊಂಡು ಆರಾಮಾಗಿ ಕುದಿಸ್ಕೋಬೋದು. ಬಟ್ ನನಗೆ ಇದು ಡ್ರೈಯೇ ಸಾಕಾಗಿತ್ತು, ಸೊ ಹಾಗಾಗಿ ನಾನು ಡ್ರೈ ಮಾಡಿದ್ದೀನಿ. ಇವಾಗ ಇದನ್ನು ಪ್ರಾಪರಾಗಿ ಮಿಕ್ಸ್ ಕೊಟ್ಟಾದಮೇಲೆ ಸ್ಪ್ರಿಂಗ್ ಆನಿಯನ್ನು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪ್ರಾಪರಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಸ್ಪ್ರಿಂಗ್ ಆನಿಯನ್ನು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಮುಗೀತು. ಆಲ್ಮೋಸ್ಟ್ ರೆಡಿ ಆಯಿತು ಬೋನ್ಲೆಸ್ ಚಿಕನ್ ಡ್ರೈ. ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನು ಹಾಗೆ ಸುಮ್ಮನೆ ಎತ್ಕೊಂಡು ತಿಂತಾ ಇರ್ಬೋದು. ಆ ಪೀಸಸ್ಗಳು ಹೇಗೆ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸೊ ಒಂದ್ಸಲ ಈ ಥರ ಬೋನ್ಲೆಸ್ ಪೀಸಸ್ನ ಇಷ್ಟಪಡೋರಿಗೆ ಈ ಥರ ರೆಸಿಪಿನ ಮಾಡಿಕೊಡಿ, ಖಂಡಿತ ಇಷ್ಟಪಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.